ನೋಡ್ರಿ, ಆರೋಪ ಯಾರ ಮ್ಯಾಗಾರ ಯಾರು ಮಾಡ್ಬೋದು, ಮಾಡಿದಂತೂ ನಿಜ ಅಲ್ಲ. ಆರೋಪ ಮಾಡೋದು ಸೆಕೆಂಡ್ರಿ. ಆ ಕೃತ್ಯಗೆ ಇವತ್ತು ಇಡೀ ಭಾರತ ದೇಶದಲ್ಲಿ ಯಾವುದೋ ಪಕ್ಷ ಇರಲಿ, ಅವರಾರು ಆರೋಪ ಮಾಡಿ ಏನು ಮಾಡೋರು? ಆ ಮಾಡಿದ ಕೃತ್ಯಗೆ ಯಾರು ನೀವು ನಿಮ್ಮ ಮನಸ್ಥಿತಿ ಯಾರು ಒಪ್ಪುತ್ತಾ? ಇವತ್ತು ಆ ಪ್ರಜ್ವಲ್ ರೇವಣ್ಣನ ಬಿಟ್ಟುಬಿಡ್ರಿ, ಆ ಹೆಣ್ಮಕ್ಳ ಪರಿಸ್ಥಿತಿ ಏನು? ಆ ಹೆಣ್ಮಕ್ಳ ಪರಿಸ್ಥಿತಿ ಇವ್ರು ಮಾಡಿದಂಥ ಇದಕ್ಕೆ ಹೆಣ್ಮಕ್ಳು ಇವತ್ತು ಸಮಾಜದಲ್ಲಿ ಮಕ ಎತ್ತಿ ಅಡ್ಡಾಡ್ದಂಥ ವ್ಯವಸ್ಥೆ ನೋಡುವಂಥ ಟೈಮಲ್ಲಿ ಎಲ್ಲಕ್ಕಿಂತ ಪ್ರಜ್ವಲ್ ರೇವಣ್ಣ ಶ್ರೀಮಂತ ಇರ್ಬೋದು, ಪ್ರಜ್ವಲ್ ರೇವಣ್ಣ ಹತ್ರ ಅಧಿಕಾರ ಇರ್ಬೋದು, ಪ್ರಜ್ವಲ್ ರೇವಣ್ಣ ಶಕ್ತಿ ಇರ್ಬೋದು, ಮಾಡಿರ್ಬೋದು ಏನಾರು ಪ್ರಜ್ವಲ್ ರೇವಣ್ಣ. ಆದ್ರೆ ಪಾಪ ಮಹಿಳೆಯರ ಬಗ್ಗೆ ಇವತ್ತು ನಾವು ಎಲ್ಲರೂ ಚಿಂತೆ ಮಾಡುವಂಥ ವ್ಯವಸ್ಥೆ ಇವತ್ತು ಅವರ ಅಗೌರ ಸಹಿಸಿಕೊಂಡು ಸಮಾಜದಲ್ಲಿ ಯಾವ ವ್ಯವಸ್ಥೆಯಲ್ಲಿ ಅವ್ರು ಬದುಕಬೇಕು ಅನ್ನೋಂಥ ಪ್ರಜ್ವಲ್ ರೇವಣ್ಣ ಶ್ರೀಮಂತಿದ್ದ. ಪ್ರಜ್ವಲ್ ರೇವಣ್ಣನಿಂದ ದೊಡ್ಡ ದೊಡ್ಡ ಶಕ್ತಿಗಳಿದ್ದು, ಒಂದದಿಂದಾಗ ಟಿಕೆಟು ಆಯ್ತು. ಇವತ್ತು ನೀವು ಒಂದು ವೀಸಾ ತೆಗೆಸ್ರಿ, ಎಷ್ಟು ದಿನ ಬೇಕು ನಿಮ್ಗೆ ವೀಸಾ ತೆಗೆಸಕ್ಕೆ? ತೆಗೆಸ್ರಿ, ಒಂದು ವೀಸಾ ತೆಗೆಸ್ರಿ, ನೋಡ್ರಿ ಎಷ್ಟು ದಿನ ಬೇಕು ನಿಮ್ಗೆ? ಜರ್ಮನ್ಗೆ ವೀಸಾ ನಿಮ್ಗೆ ಒಂದು ದಿನದಾಗ ವೀಸಾ ಸಿಕ್ಬಿಡುತ್ತಾ? ನೀವು ತಿಂಗಳಗಟ್ಟಲೆ ನಿಮ್ಮ ಚಪ್ಪಲ್ ಹರಿದ್ರೂ ವೀಸಾ ಸಿಗೋದಿಲ್ಲ, ಒಂದು ಜೋಡಿ ಚಪ್ಪಲ್ ಆದರೂ ವೀಸಾ ಸಿಗಂಗಿಲ್ಲ. ಅಂತ ಒಂದು ದಿನದಾಗ ವೀಸಾ ತೆಗೆದು ಅವ್ರು ಕಳಿಸ್ತಾರಂದ್ರೆ ಇದರಿಂದ ದೊಡ್ಡ ಶಕ್ತಿಗಳು ಅದಾವಂತಿರೋ ಇಲ್ಲಂತಿರೋ. ಪ್ರಹ್ಲಾದ್ ಜೋಶಿ ಅವ್ರು ಇಂಥದ್ದು ಹೇಳಿ ಇಲ್ಲಿ ಮಠ ಬಂದಾರ. ಅವರು ಚಲೋ ಮನುಷ್ಯನ ಮಾತು ಕೇಳಿ ಹೇಳಾಗತ್ತೆ ನೀವು ಹೇಳಿ ಸರ್. ಸಂಸದರಾಗಿದ್ರು, ಈಗ ಯಾರು ಮೈತ್ರಿ ಒಳಗೆ ನಿಂತಾರೆ? ಅವರು ಸಂಸದರು ಹಿಂದಿದ್ರು, ಅವಾಗೇನು ಇದ್ದಿದ್ದಿಲ್ಲಲ್ಲ. ಅವಾಗಿದ್ರು ನಾವು ಟಿಕೆಟ್ ಕೊಡ್ತಿದ್ದಿಲ್ಲ, ಸುದ್ದಿ ಗುರ್ತಿದ್ರು ನಾವು ಟಿಕೆಟ್ ಕೊಡ್ತಿದ್ದಿಲ್ಲ. ಅವ್ರಿಗೆ ಸುದ್ದಿ ಗುರ್ತಿದ್ರು ಟಿಕೆಟ್ ಕೊಡ್ತಿದ್ದಿಲ್ಲ. ಅವಾಗಿನ ವ್ಯವಸ್ಥೆ ಅಲ್ಲದು, ಇವತ್ತಿನ ವ್ಯವಸ್ಥೆ. ಸಹಜವಾಗಿ ನೋಡ್ರಿ, ಜಾರ್ಕೊಳಕ ಮಾತಾಡ್ಕೊಳ ಒಬ್ಬರೊಬ್ಬರು ಅಪಾದನೆ ಮಾಡೋದು ದಟ್ ಸೆಕೆಂಡ್ರಿ. ಆ ಪಕ್ಷ ಈ ಪಕ್ಷ ದಟ್ಸ್ ಸೆಕೆಂಡ್ರಿ. ಬಟ್ ಆದಂತ ಘಟನೆ ಐತಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡ್ರಿ. ಈ ಪ್ರಕರಣವನ್ನ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಡ್ತಿದ್ಯಾ ಚುನಾವಣೆಗೆ? ನಾವಂತೂ ಅದನ್ನ ಅಲ್ಲ, ನಾ ಏನಂತೀನಿ ಅದ್ರ ಬಗ್ಗೆ ಅಂತೂ ನಾವು ಭಾಷಣ ಮಾಡಿಲ್ಲ. ನಾವು ಮಾಡ್ಕೊಳಕ, ನಾವು ಹೇಳ್ಕೊಳಕ ನಾವು ಮಾಡಿದಂಥ ಶಕ್ತಿ ಸಾಕಷ್ಟು ಐತಿ. ಈ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆ ನಾಡಿಗೆ, ಈ ದೇಶಕ್ಕೆ ಸಾಕಷ್ಟು. ನಮ್ಗೆ ಇವತ್ತಲ್ಲ, ಸ್ವತಂತ್ರ ತರೋದ್ರಿಂದ ಹಿಡ್ಕೊಂಡು ಇವತ್ತಿನ ಮಟ್ಟ 70 ವರ್ಷ ಏನು ಮಾಡಿ ಅಂತ, ಅದು 70 ವರ್ಷದ ಇತಿಹಾಸವನ್ನು ತೆಗೆದ್ರೆ ಭಾರತ ದೇಶವನ್ನು ಇಲ್ಲಿ ಮಟ್ಟ ತಂದಿದ್ದ ನಾವು. 10 ವರ್ಷದಾಗ ಏನಾತ್ರಿ ಪರಿಸ್ಥಿತಿ? ನಾವು ನ್ಯಾಷನಲ್ ಹೈವೇ ಮಾಡೇವಿ, ನ್ಯಾಷನಲ್ ಹೈವೇ ಮಾಡಿ ಅಂತಾರೆ. ಏನು ನ್ಯಾಷನಲ್ ಹೈವೇ? ನ್ಯಾಷನಲ್ ಹೈವೇಗೆ ಒಂದು ಸಲ ನೀವು ಹೋಗ್ಬರ್ರಿ, ದಾವಡ್ಗೆ ಹೋಗ್ಬರ್ರಿ, ಇಲ್ಲಿಂದ ಹುಬ್ಬಳ್ಳಿಗೆ ಹೋಗ್ಬರ್ರಿ, ಎಷ್ಟು ನಿಮ್ಮ ಕಿಸ್ತಾನ್ ರೊಕ್ಕ ಕಾರ್ ತೊಗೊಂಡು ಹೋಗ್ಬರ್ರಿ. ಬೆಂಗಳೂರಿಗೆ ಹೋಗ್ಬಂದ್ರೆ 4-4 ಸಾವಿರ ರೂಪಾಯಿ ಟೋಲ್ಗೆ ಬೇಕು. ಯಾರು ರೊಕ್ಕದಿಂದ ಮಾಡಕತ್ತಾರ? ಹೊಳ್ಳಿ ನಾವು ತುಂಬ ಅದನ್ನು ಯಾವ ನ್ಯಾಷನಲ್ ಹೈವೇ ಆದ್ರೂ ನಾವು ರೊಕ್ಕ ಕೊಟ್ಟು ಹೋಗ್ಬೇಕು. ನ್ಯಾಷನಲ್ ಹೈವೇದಾಗ ಯಾವ್ದಾರು ಒಂದು ಹೈವೇ ಪುಕ್ಸೆಟ್ ಅದಾವು. ಮತ್ತೆ ಎಲ್ಲಿ ಹೋಗುತ್ತೆ? ನಮ್ಮ ತೆರಿಗೆ ಹಣ ಎಲ್ಲಿ ಹೋಯ್ತು? ಇಷ್ಟು ಗಾಡಿಗಳು ಟ್ಯಾಕ್ಸ್ ತುಂಬ್ತೇವೆ, ಗಾಡಿಗಳನ್ನ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಲೈಫ್ ಟೈಮ್ ಟ್ಯಾಕ್ಸ್ ತುಂಬ್ತೇವೆ. ಎಲ್ಲಿ ಹೋಗುತ್ತೆ ದುಡ್ಡು? ಎಲ್ಲದ ಹೈವೇ ಮಾಡಕತ್ತಿದ್ದು ಕೂಡ BOT ಮೇ ಮಾಡ್ತಾರೆ. ಆಮ್ಯಾಗ ಅವ್ರ ಕಡೆ ಟೋಲ್ ಕಲೆಕ್ಷನ್ ಮಾಡಕ್ ಕಳಿಸ್ತಾರ. 30 ವರ್ಷ ಟೋಲ್ ಕಲೆಕ್ಷನ್ ಕೊಡ್ತಾರೆ ಅವ್ರಿಗೆ. ಮತ್ತೆ ಇದ್ಯಾವ ನ್ಯಾಯ? ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ? ಇಂಥ ನ್ಯಾಷನಲ್ ಹೈವೇ ಮಾಡ್ಯಾವಂದ್ರೆ ಅದು ಪುಕ್ಸೆಟ್ ನ್ಯಾಷನಲ್ ಹೈವೇ ಅಲ್ಲ. ನೀವು ಒಂದು ನ್ಯಾಷನಲ್ ಹೈವೇ ನಾವು ಹೋಗಿ ಬರ್ತೇನೆ ಆರಾಮ್ ಬೆಂಗಳೂರು ಮಠ ಅಂತೀರಿ, ಕಾರ್ ತೊಗೊಂಡು ಹೋಗ್ಬೇಕಾದ್ರೆ ಅವನು ಬಸ್ಸಿಗೆ ಹೋದ್ರೆ ಅದಕ್ಕಿಂತ ಸಸ್ತಾಗತ್ತೆ ಬಿಡಪ್ಪ ಮರ, ಅದಕ್ಕೆ ಬೇಕಾದ್ರೂ ವ್ಯವಸ್ಥೆ ಬಂತು ಇವತ್ತು ನಮ್ದು. ಈ ಪ್ರಕರಣದಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ಮಹಿಳೆಯರಿಗೆ ಕಾಂಗ್ರೆಸ್ ಯಾವ ಪರವಾಗಿ? ನೋ ಡೌಟ್. ನೋಡ್ರಿ, ಪಾಪ ಅವ್ರಿಗೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ಆ ಮಹಿಳೆಯರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಯಾಕಂದ್ರೆ ಅಗೌರವ ಸಹಿಸ್ಕೊಂಡಿರುವಂಥದ್ದು ಕೂಡ ಆಯ್ತಲ್ಲ. ಯಾರೋ ಎಷ್ಟೋ ಮಂದಿ ಫ್ಯಾಮಿಲಿ ಲೈಫ್ ಇದ್ದಂಥವ್ರು ಅದಾರ, ಅವ್ರ ಪರಿಸ್ಥಿತಿ ಏನು ಇವತ್ತು? ಅದ್ರ ಬಗ್ಗೆ ಚಿಂತನೆ ಮಾಡ್ರಿ. ಸುಮ್ಮನೆ ಪಕ್ಷ ಅವ್ರೊಂದು ಹೇಳಿಕೆ ಕೊಟ್ಟರು, ಇವ್ರೊಂದು ಹೇಳಿಕೆ ಕೊಟ್ಟರು, ಅವ್ರು ಹೇಳಿಕೆ ತೊಗೊಂಡು ಏನು ಮಾಡುತ್ತೆ? ಪಾಪ ಅವ್ರ ಬಗ್ಗೆ ನಾವು ಎಲ್ಲರೂ ಕೂಡ ಚಿಂತನೆ ಅವರು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡೋದು ವಿಚಾರ ಮಾಡ್ರಿ. ಇನ್ನೊಂದು ಪಕ್ಷದ ಮ್ಯಾಗ ಇನ್ನೊಬ್ಬರ ಮ್ಯಾಗ ಅವ್ರ ಮ್ಯಾಗ ಇವ್ರು ಹೇಳೋದು, ಇವ್ರ ಮ್ಯಾಗ ಹೇಳೋದು ನಾ ಏನಿದ್ರೆ ಒಪ್ಪಂಗಿಲ್ಲ. ಇವತ್ತು ನಾನು ಹಿಡ್ಕೊಂಡು ಹೇಳ್ತೇನೆ, ನಾ ಒಪ್ಪಂಗಿಲ್ಲ. ನೋಡ್ರಿ ಏನು ಮಾತಾಡ್ತಾರ್ರಿ ಇವರೆಲ್ಲ. ಅವ ಯಾಕೆ ಮಾಡ್ಕೊಂಡ ಒಂದು ಕೇಳ್ತೀನಿ. ಅದು ಹೆಂಗೆ ಬಂತು ಹೊರಗೆ ಬಂದು ಗುರ್ತಿಲ್ಲ. ಅವ ಯಾಕೆ ಮಾಡ್ಕೊಂಡ? ಪ್ರಜ್ವಲ್ ರೇವಣ್ಣವ್ರು ಯಾಕೆ ಮಾಡ್ಕೊಂಡ್ರು? ಅದು ಭಾಳ ಮುಖ್ಯವಾದಂಥ ಚಿಂತನೆ ಅಲ್ರಿ. ಅದನ್ನ ಯಾರು ಮಾಡ್ಯಾರ, ಏನು ಗುರ್ತು? ಅವನ ಮಾಡ್ಕೊಂಡಿದ್ದ, ಹೆಂಗೆ ಹೊರಗೆ ಬಂತು? ಅವ್ನ ಮೊಬೈಲಿಂದ ಹೆಂಗೆ ಹೊರಗೆ ಬಂತು? ಅದು ಭಾಳ ಮುಖ್ಯವಾದಂಥದ್ದಲ್ಲ. ಅದನ್ನ ಅದಕ್ಕೆ ಪೊಲೀಸರು ತನಿಖೆ ಮಾಡಕತ್ತಾರ, ತನಿಖೆ ಆಗತ್ತೆ ಬಿಡ್ರಿ. ಹೋಗಿ ನೋಡ್ರಿ, ಯತ್ನಾಳವ್ರ ಮಾತು ಹೆಂಗಂದ್ರೆ ಒಂದು ನಮ್ಮನೆ ಹುಚ್ಚರ್ಕಾಯಿ ಕಲ್ಲು ಕೊಟ್ಟಂಗ ಅವು ಯಾರಿಗೆ ಬೀಳ್ತಾವ ಗುರ್ತಿಲ್ಲ. ಯತ್ನಾಳವ್ರ ಮಾತಾದ್ರೆ ಒಂದು ನಮ್ಮನೆ ಹುಚ್ಚರ್ಕಾಯಿ ಕಲ್ಲು ಕೊಟ್ರೆ ಅವ ಯಾರಿಗೆ ಹೋಗಿತಾನೋ ಗುರ್ತಿರಂಗಿಲ್ಲ. ಹಂಗೆ ಯತ್ನಾಳವ್ರ ಮಾತು. ಬಾಜು ಅವ್ರ ಪಕ್ಷದವ್ರಿಗೆ ಒಬ್ಬಿದ್ರು ಬಿದ್ದು, ಕಾಂಗ್ರೆಸ್ದವ್ರಿಗೆ ಬೀಳ್ತಾವ, JDS ದವ್ರಿಗೆ ಬೀಳ್ತಾವ. ಆ ಕಲ್ಲು ಯಾವಾಗ ಯಾರಿಗೆ ಬೀಳ್ತಾವ ಗುರ್ತಿಲ್ಲ. ಅದು ಒಳ್ಳೆ ಯಾವ ತಮ್ಮ ತೆಲಿಗೆ ತಾವು ಹೊಡ್ಕೊಂತಾರೋ ಗುರ್ತಿಲ್ಲ. ಯತ್ನಾಳವ್ರು ಹುಚ್ಚ ಅನ್ನಕತ್ತಿಲ್ಲ, ಉದಾಹರಣೆ ಹಾಕತ್ತೀನಿ. ಯತ್ನಾಳ್ ಹುಚ್ಚ ಅನ್ನಕತ್ತಿಲ್ಲ. ಯತ್ನಾಳವ್ರ ಕೈಯಾಗ ಆ ಕಲ್ಲು ಕೊಟ್ರೆ, ಅದು ಒಂದು ನಮ್ಮನೆ ಹುಚ್ಚರ್ಕಾಯಿ ಕಲ್ಲು ಕೊಟ್ರೆ ಯಾರಿಗೆ ಹೋಗಿತಾರೋ ಗುರ್ತಿಲ್ಲ ಅವ್ರು. ಹಂಗ ಮಾತವು ಯಾರಿಗೆ ಯಾಕೆ ಕಲ್ಲು ಹೋಗಿತಾರೋ ಗೊತ್ತಿಲ್ಲ. ನಾವು
ನೋಡ್ರಿ ಆ ಘಟನೆ ಏನು ನಿಮ್ಮ ಪ್ರಜ್ವಲ್ ಬಗ್ಗೆ ಘಟನೆ ಬಗ್ಗೆ ಮಾತಾಡಕ್ಕೆ ಎಲ್ಲರಿಗೂ ಅಗೌರವ ಅನಿಸುವಂಥ ವ್ಯವಸ್ಥೆ ಮತ್ತು ನಮ್ಮ ಭಾರತದ ಈ ವ್ಯವಸ್ಥೆಯಲ್ಲಿ ಅಗೌರವ ಅನಿಸುವಂಥ ವ್ಯವಸ್ಥೆ. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚಿಗೆ ನನಗೆ ನನಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ವಿಷಯನೇ ಬಹಳ ಟ್ರೆಂಡ್ ಆಗಿರೋದು ಕರ್ನಾಟಕ ಅಲ್ಲ, ಟ್ರೆಂಡ್ ಆಗಿರಲಿ, ಟ್ರೆಂಡ್ ಬೇರೆ, ಬಟ್ ಆ ವ್ಯವಸ್ಥೆ ಈ ವ್ಯವಸ್ಥೆ ನಾವು ಯಾರು ಒಪ್ಪಂಗಿಲ್ಲ ಅನ್ನೋ ಮಾತಷ್ಟನ್ನ ಹೇಳಕ್ಕೆ ಇಷ್ಟ.